ಸಣ್ಣ ಮಾತಾಡಿ ಇವಾಗ ಅಂತ ಅಲ್ಲಿ ಹೋಗಿದ್ದೆ ಬೇಡ ಪ್ಲೀಸ್ ಅಂತ ಹಂಗೆ. ಮೋಸ್ಟ್ ಆಫ್ ಟೈಮ್ ಇರಿಟೇಟ್ ಆಗೋದೇನು ಅಂತಂದ್ರೆ ಈ ನನಗೆ ಈ ವಿಮಲ್ ಥರ ಎಲ್ಲ ಹಾಕ್ತಾರಲ್ಲ ತಂಬಾಕವೆಲ್ಲ ಅದ್ರ ಸ್ಮೆಲ್ ಆಗಲ್ಲ ನನಗೆ. ಅದೇನು ಅಂತ ಗೊತ್ತಿಲ್ಲ, ಸ್ಮೆಲ್ ತಗೊಂಡಿದ ತಕ್ಷಣ ತಲೆನೋವು ಬಂದ್ಬಿಡುತ್ತೆ. ಆಮೇಲೆ ಡ್ರಿಂಕ್ಸ್ ಸ್ಮೆಲ್ ಆಗಲ್ಲ ನನಗೆ. ದಟ್ ಇಸ್ ಮೈ ವೀಕ್ನೆಸ್. ತಂಬಾಕು ಹಾಕೋರು ಪಾಪ ಫೋಟೋ ಎಲ್ಲ ತೆಗ್ಸಿ ಬಾಯೆಲ್ಲ ನೀಟಾಗಿ ತೊಳ್ಕೊಂಡು ಇದು ಮಾಡ್ಕೊಂಡ್ಬಂದು ಸಾರಿ ರೀ ಮೇಡಮ್ ನಾವು ವಿಮಲ್ ಹಾಕ್ತೀವಿ ಅಭ್ಯಾಸ ಐತೆ ಅದು, ಆದ್ರೆ ನಿಮಗೆ ಭಾಳ ತ್ರಾಸ ಮಾಡಂಗಿಲ್ಲ ಒಂದು ಫೋಟೋ ಕೊಟ್ಟು ಹೋಗ್ಬಿಡ್ರಿ ಅಂತ ಹಂಗೆ ಇದು ಮಾಡ್ತಾರೆ. ಡೀಸೆಂಟ್ ಆಗಿ ಕೇಳೋರು ಕೂಡ ಇದ್ದಾರೆ. ತೀರಾ ನಂಗೆ ಈ ಕುಡ್ದೋರು ಆ ಬಾಯಿ ತುಂಬಾ ತಂಬಾಕು ಇಟ್ಕೊಂಡು ಬರೋರು ಆಮೇಲೆ ಈ ಸಿಗರೇಟ್ಸ್ ಇದು ನನ್ಗೆ ಆಗದ್ದೇ ಇಲ್ಲ ಅದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ನೈನಾ ಏನು ಗೊತ್ತಾ, ಇಷ್ಟು ದಿನ ನಾನು ಇಂಟರ್ವ್ಯೂಸ್ ಮಾಡ್ತಾ ಇದ್ದೆ, ತುಂಬಾ ಸೀರಿಯಸ್ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಸುಮ್ಮನೆ ಕುತ್ಕೊಳ್ಳೋದು, ಹೆಂಗ್ ಕೊಲೆ ಮಾಡಿದ್ರಿ, ಅಲ್ಲ ನೀವು ಹೆಂಗೆ ಈ ಸ್ಟೇಜಿಗೆ ಹೆಂಗ್ ಬಂದ್ರಿ, ನಿಮ್ಮ ಇನ್ಸ್ಪಿರೇಷನ್ ಯಾರು, ನಿಮ್ಮ ಮುಂದಿನ ಪ್ಲಾನ್ ಏನು ಅಂತ ನಾನು ಮಾಡ್ತಾ ಇದ್ದೆ. ನಂಗೆ ಅದೊಂದು ಸ್ವಲ್ಪ ಬೋರಿಂಗ್ ಅಂತ ಅನಿಸ್ತು. ಏನಾದ್ರು ಒಂದು ಸ್ವಲ್ಪ ಐ ವಾಂಟ್ ಟು ಎಂಟರ್ಟೈನ್ ಯು, ಇಂಟ್ರೆಸ್ಟಿಂಗ್ ಇರ್ಬೇಕಲ್ಲ, ಒಂದು ಸ್ವಲ್ಪ ನಗು ಇರಬೇಕು. ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನೇನೋ ಅಂತ ಅನ್ಸಿದ ತಕ್ಷಣ ನನಗೆ ಪಟ್ಟಂತ ನೆನಪಾಗಿತ್ತು ನಿಮ್ಮ ಹೆಸರು. ಸೊ ಎಲ್ಲರೂ ಮಿಸ್ ಮಾಡ್ಕೋತಾರೆ ನನ್ನ, ಹೊಸಬ್ರು ಹಳಬ್ರು ಮಧ್ಯಮದವ್ರು ಎಲ್ಲರೂ ಮಿಸ್ ಮಾಡ್ಕೋತಾರಲ್ಲ. ಸೊ ಈ ಶೋ ಅಲ್ಲಿ ನಾವು ಫುಲ್ ಆಗಿ ಫನ್ ಮಾಡೋಣ, ಆಮೇಲೆ ತುಂಬಾ ಎಂಟರ್ಟೈನಿಂಗ್ ಆಗಿ ಈ ಶೋ ನಡೆಸ್ಕೊಡೋಣ. ಸೊ ನಾವ್ ಇಲ್ಲಿ ಜಾರಬಂಡಿ ಆಡೋಣ, ಎಲ್ಲ ಮಾತಲ್ಲಿ ಅದನ್ನೇ ಹೇಳಿದ್ದು. ಜಾರಬಂಡಿ ಹೆಂಗೆ ಲೈಫಲ್ಲಿ ಹೆಂಗ್ ಇಳಿದ್ ಬಂದ್ವಿ, ಹತ್ಕೊಂಡ್ ಹೋದ್ವಿ, ಅದೆಲ್ಲ ಮಾತಾಡೋಣ. ಸೊ ಒಂದು ಹೈಫೈ ಕೊಡಿ, ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಎಸ್ ನಮ್ ಜೊತೆಗೆ ಇರೋದು ನೀವಾಗ್ಲೇ ನೋಡಿದೀರಾ ನಯನಾ ಅವರು, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನಾ. ತುಂಬಾನೇ ಫನ್ ಇಂಟರ್ವ್ಯೂ ಮಾಡ್ಬೇಕಂತ ನಾನು ಇಲ್ಲಿ ಅವ್ರನ್ನ ಕೂರಿಸ್ಕೊಂಡಿದ್ದೀನಿ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಟ್ಟಿದೀವಿ ಆಲ್ರೆಡಿ. ಅಫಿಷಿಯಲ್ ಆಗಿ ಇನ್ನೊಂದ್ಸಲ ವೆಲ್ಕಮ್ ಮಾಡ್ತಾ ಇದ್ದೀನಿ ನಯನಾ ನಮ್ಮ ಕಾರ್ಯಕ್ರಮಕ್ಕೆ. ಅಫಿಷಿಯಲ್ ಆಗಿ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನನ್ನು ಕಾಯಿಸಿದ್ದೀರಾ ನೀವು ನನ್ಗೆ ಕಾಯಿಸ್ತಾ ಇದ್ದೀನಿ. ಸೊ ನಾನೊಂದು ಚೆನ್ನಾಗಿರೋ ಹಗ್ಗು, ಒಂದು ಒಳ್ಳೆ ಮುತ್ತು ಕೊಡ್ತೀನಿ ನಿಮ್ಗೋಸ್ಕರ. ಅದು ಏನೋ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಹಂಗಲ್ಲ ರೀ, ಡಾಲರ್ ಮಾಡಿ ಹಾಕೊಳ್ಳಿ, ಒಂದ್ ಒಳ್ಳೆ ಮುತ್ತು ಕೊಡ್ತೀನಿ. ಏನ್ ಜನನಪ್ಪ, ಹೆಣ್ಮಕ್ಳು ಮುತ್ತು ಕೊಟ್ರೆ ಚೆನ್ನಾಗಿರುತ್ತೆ. ನೀವು ಒಳ್ಳೆ ಪರ್ಲ್ ಕೊಡ್ತೀರಾ? ಒಂದ್ ಪರ್ಲ್ ಕೊಡ್ತೀನಿ, ಅದನ್ನ ಡಾಲರ್ ಮಾಡಿ ಹಾಕೊಳ್ಳಿ. ನಾನು ಯಾವಾಗ್ಲೂ ನಿಮ್ ಎದೆ ಬಡ್ತಾ ಕೇಳಿಸ್ಕೊತಾ ಇರ್ತೀನಿ. ಅಷ್ಟೊಂದೆಲ್ಲ ಕಷ್ಟಪಡ್ಬೇಡಿ. ಈ ಶೋ ಮುಗಿಯೋದ್ರಲ್ಲಿ ನಾನು ಒಂದು ನನ್ನ ವಿಶ್ ಕೇಳ್ತೀನಿ, ಆ ವಿಶ್ ನನಗೆ ಮಾಡ್ಕೊಟ್ಬಿಡಿ ಅಷ್ಟೇ. ಈ ಶೋ ಮುಗಿಯೋದ್ರಲ್ಲಿ ಕೇಳ್ತೀನಿ ನಾನು ನಿಮ್ಗೆ. ಒಂದು ನಿಮಿಷ, ಕಂಡೀಷನ್ಸ್ ಅಪ್ಲೈ. ಹಣಕಾಸು ಆಸ್ತಿ ಅಂತಸ್ತು ಬಿಟ್ಟು ಬೇರೆ ಏನನ್ನಾದ್ರೂ ಕೇಳಬಹುದು. ಇಲ್ಲೆಲ್ಲ ಅದು ಅಫೆನ್ಸ್. ನಾವು ಕೇಳ್ಬಿಟ್ಟೆ ಅಂತಂದ್ರೆ ಆಫ್ ದಿ ಕ್ಯಾಮ್ರಾ ನಾನು ಕೇಳ್ಬೋದು. ಆನ್ ದಿ ಕ್ಯಾಮ್ರಾನೇ ಕೇಳಿ, ಆಫ್ ದಿ ಕ್ಯಾಮ್ರಾ ಕೇಳೋದೇ ಅಫೆನ್ಸ್. ಆನ್ ದಿ ಕ್ಯಾಮ್ರಾ ಕೇಳಿದ್ರೆ ಹಾ ಸರ್ ಕೇಳಿದೀನಿ ಮುಖಾಮುಖಿ ಏನಿದೆ, ಟೇಬಲ್ ಕೆಳಗೆ ಕೇಳ್ತಿದ್ದೆ. ದುಡ್ಡು ಗಿಡ್ಡಿನ ಅವಶ್ಯಕತೆ ಇಲ್ಲ ಸದ್ಯ. ಬೇರೆ ಡಿಸೈರ್ಸ್ ಇದೆ, ಬೇರೆ ವಿಶ್ ಇದೆ, ಅದನ್ನ ನಾನು ಕೇಳ್ತೀನಿ. ಅದೆಲ್ಲದಕ್ಕೂ ಮುಂಚೆ ನಾವು ಫಸ್ಟ್ ಮೀಟ್ ಆಗಬೇಕಿತ್ತು. ಡ್ರೈವ್ ಹೋಗೋಣವಾ? ಎಸ್, ಓಕೆ ಫೈನ್. ಅದಕ್ಕೆ ನಾನು ಇನ್ನೊಂದ್ ಸ್ವಲ್ಪ ಸಣ್ಣ ಆಗ್ಬೇಕು. ಯಾಕೆ ಅಂತ ಕೇಳಿ, ಸ್ವಲ್ಪ ಶಾರ್ಟ್ ಡ್ರೆಸ್ ಹಾಕೊಂಡ್ರು ಸೆಕ್ಸಿಯಾಗಿ ಕಾಣ್ಬೇಕಲ್ಲ, ಅದಕ್ಕೆ. ಸೊ ಸೆಕ್ಸಿಯಾಗಿ ಕಾಣ್ಬೇಕಂತ ಎಲ್ಲ ಟ್ರೈ ಮಾಡ್ತಾ ಇದ್ದೀರಾ ಸಣ್ಣ ಆಗಕ್ಕೆ? ಆ ಥರ ಏನೂ ಇಲ್ಲ, ಫಿಟ್ ಆಗಿರಬೇಕು ಅಂತ. ಬಿಕಾಸ್ ಸುತ್ತಮುತ್ತ ತುಂಬ ಜನ ಸದ್ದಿಲ್ಲದೆ ನಮಗೆ ಟಾಟಾ ಬೈ ಬೈ ಹೇಳಿದ್ಮೇಲೆ ಆರೋಗ್ಯದ ಮೇಲೆ ತುಂಬ ಗಮನ ಬಂದ್ಬಿಟ್ಟಿದೆ. ಹಾಗಾಗಿ ಆರೋಗ್ಯವೇ ಭಾಗ್ಯ ಅನ್ನೋದಂಗೆ ಈಗ ಏನು ತಿನ್ನಬೇಕು ಅದನ್ನೆಲ್ಲ ಸ್ವಲ್ಪ ಲಿಮಿಟಾಗಿ ಇಟ್ಕೊಂಡು, ಮನುಷ್ಯನ ದೇಹಕ್ಕೆ ಯಾವುದು ಸಲ್ಲಬೇಕು ಅದನ್ನು ಸಲ್ಲಿಸೋಣ ಗುರು, ಆಗದೆ ಇರೋದನ್ನೆಲ್ಲ ಸಲ್ಲಿಸ್ಕೊಂಡು ಯಾಕೆ ಸುಮ್ಮನೆ ಅನ್ನೋ ಡೆಸಿಷನ್. ಕೆಲವೊಂದಿಷ್ಟು ಘಟನೆಗಳು ನಮ್ಮ ಲೈಫಲ್ಲಿ ಚೇಂಜ್ ಆಗತ್ತಲ್ವಾ, ಒಂದು ಒಳ್ಳೆ ಇಂಟೆನ್ಷನ್ ನಾವು ಮುಂದಿನ ದಿನಗಳಲ್ಲಿ ತಗೊಂಡು ಹೋಗ್ಬೇಕು, ಅಟ್ ಲೀಸ್ಟ್ ಹೆಲ್ತ್ ವಿಷಯಕ್ಕೆ ಅಂತ. ಅದನ್ನ ಆಮೇಲೆ ಮಾತಾಡೋಣ, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಅಂತೆ. ಸೊ ನಾ ಮುಂಚೆನೂ ನಿಮ್ಮನ್ನ ಮೀಟ್ ಆಗ್ಬೇಕಿತ್ತು, ನಿಮ್ಗೆ ಇಂಟರ್ವ್ಯೂ ಮಾಡಬೇಕಿತ್ತು. ನೀವು ಇವಾಗ ಹೇಳಿರೋ ಪ್ರಕಾರ ಮರುವಿದೆ ಅಂತ ಹೇಳಿರೋ ಪ್ರಕಾರ ಅದೇನು ಇಂಟರ್ವ್ಯೂ ಅಂತ ನಾನೇ ನೆನ್ಪು ಮಾಡ್ತೀನಿ. ಮದರ್ಸ್ ಡೇಗೆ ನಾನು ನಿಮಗೆ ಕಾಲ್ ಮಾಡಿದ್ದೆ. ಹೌದಾ? ಮದರ್ಹುಡ್, ಹೌದು ಮದರ್ಹುಡ್ ಬಗ್ಗೆ ಮಾತಾಡೋಣ ಅಂತ ಕಾಲ್ ಮಾಡಿದ್ದೆ. ಅನ್ಫಾರ್ಚುನೇಟ್ಲಿ ಆ ಇಂಟರ್ವ್ಯೂ ನಮಗೆ ಮಾಡೋದಕ್ಕಾಗಲಿಲ್ಲ. ಸೊ ಮದರ್ಹುಡ್ ಬಗ್ಗೆ ನಾವು ಯಾವಾಗಾದ್ರೂ ಮಾತಾಡ್ಬೋದಲ್ಲ. ಮದರ್ಸ್ ಡೇ ಇಲ್ಲ, ಮದರ್ಸ್ ಎರಾ ಇದು. ವಿ ಡೋಂಟ್ ಹ್ಯಾವ್ ಎ ಡೇ. ಸೊ ಹೆಂಗಿದೆ ಮದರ್ಹುಡ್? ಸಖತ್ತಾಗಿದೆ. ಆ್ಯಂಡ್ ಲಕ್ಕಿಲಿ ನನಗೆ ಸದ್ಯ ತೊಳೆಯೋದು ಬಳಿಯೋದು ಇಲ್ಲ, ಬಿಕಾಸ್ ಅದನ್ನೆಲ್ಲ ನಮ್ಮ ಅತ್ತೆ ನೋಡ್ಕೋತಾರೆ. ಬಿಕಾಸ್ ವಿ ಲೈಕ್ ಅ ಜಾಯಿಂಟ್ ಫ್ಯಾಮಿಲಿ. ಹಾಗಾಗಿ ನಾನು ಕೆಲ್ಸಕ್ಕೆ ಹೋಗಬೇಕು, ನಮ್ಮ ಅತ್ತೆನೂ ಕೂಡ ಈಗ ಹೆಣ್ಮಗು, ಅವಳ ಫ್ಯೂಚರ್ ಚೆನ್ನಾಗಿರಬೇಕು, ಇಬ್ಬರು ದುಡೀರಿ ಕಷ್ಟಪಟ್ಟು, ಮಗು ನಾನು ನೋಡ್ಕೊಳ್ತೀನಿ. ಬಟ್ ಅವಳ ಮೇಲೆ ಪ್ರೀತಿ ಕಾಳಜಿ ಇರಲಿ, ನಿಮ್ಮ ಕೆಲ್ಸದ ಮೇಲೇನು ಆ ಶ್ರದ್ಧೆ ಇರಲಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವಾಗವಾಗ ಮಗುಗೆ ಹೋಗಿ ಟೈಮ್ ಇದ್ದಾಗ ಆದಷ್ಟು ನಾವಿಬ್ರು ಮಗುಗೆ ಸಮಯ ಕೊಟ್ಕೊಂಡು ಅದ್ರ ಜೊತೆ ಆಟ ಆಡ್ಕೊಂಡು ತಿನ್ಕೊಂಡು ಉಣ್ಕೊಂಡಿರ್ತೀವಿ. ಕೆಲಸ ಅಂತ ಬಂದಾಗ ಓಕೆ ಕೆಲಸ ಅದು ಹೋಗೋದು. ಈಗ ಹೋಗೋಕ್ಕೆ ಕಷ್ಟ, ಯಾಕಂದರೆ ಈಗ ಅವಳದು ಇನಿಷಿಯಲ್ ಡೇಸ್ ಅಲ್ವಾ, ಓಡಾಡೋದು, ನಡೆದಾಡೋದು, ಮಾತಾಡೋದು, ಅಮ್ಮ ಅದು ಕೊಡು, ಅಮ್ಮ ಇದು ಕೊಡು. ಆಮೇಲೆ ಅವಳು ಬೇರೆ ಇವಾಗ ತುಂಬ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ನಾವು ಏನು ಮಾತಾಡ್ತೀವಿ ಅದನ್ನು ರಿಪೀಟ್ ಮಾಡೋದು. ಹಾಗೆ ಅದನ್ನು ನಾನು ರೀಲ್ ಕೂಡ ಮಾಡಾಕಿದೆ ಇನ್ಸ್ಟಾಗ್ರಾಮಲ್ಲಿ. ನಾನು ಆ ಅಂದರೆ ಆ ಅನ್ನೋದು, ಈ ಅಂದರೆ ಈ ಅನ್ನೋದು, ಅದನ್ನೆಲ್ಲ ಮಾಡಿದ್ದು
ರೀಲ್ ಹಾಕಿದ್ದೆ. ತುಂಬ ಜನ ನಿಮ್ಮ ಮಗಳು ತುಂಬ ಸ್ಪೀಡಾಗಿದ್ದಾಳೆ ನಯನ ಅವರೇ, ಸೋ ಆ್ಯಕ್ಟಿವ್, ಹೈಪರ್ ಆ್ಯಕ್ಟಿವ್ ಆಗಿದ್ದಾಳೆ ಅಂತ ಹೇಳ್ತಿದ್ರು. ಸೊ ಆ ಒಂದು ಜರ್ನಿನ ಮಿಸ್ ಮಾಡ್ಕೊಳ್ತೀನಿ, ಫುಲ್ ಟೈಮ್ ಅವಳ ಜೊತೆ ಸ್ಪೆಂಡ್ ಮಾಡೋಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿದ್ದು. ಸೇಮ್ ಟೈಮ್ ಅವಳ ಫ್ಯೂಚರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಆ್ಯಂಡ್ ನಾವು ಲೈಕ್ ಮಕ್ಕಳು ಇವಾಗ ಈ ಕಿಂಡರ್ ಗಾರ್ಡನ್ ಮುಗಿಸೋ ದುಡ್ಡಲ್ಲಿ ನಾವು ಡಿಗ್ರಿನೇ ಮುಗಿಸ್ಬಿಟ್ಟಿದ್ದೀವಿ, ಎಷ್ಟು ಕಾಸ್ಟ್ಲಿ ಇವಾಗ. ಹೌದು. ಸೊ ಹಾಗಾಗಿ ಅದಕ್ಕೋಸ್ಕರನಾದರೂ ವಿ ಹ್ಯಾವ್ ಟು ವರ್ಕ್ ವಿ ಹ್ಯಾವ್ ಟು ಅಟ್ ಎನಿ ಕಾಸ್ಟ್ ಅನ್ನೋ ಕಾರಣಕ್ಕೋಸ್ಕರ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ಜೊತೆಗೆ ಮನೇಲೂ ನಮ್ಮ ಕೈಲಾದಷ್ಟು ನಿಭಾಯಿಸ್ತಾ ಇದ್ದೀವಿ. ಸೊ ಮಕ್ಕಳು ಫ್ಯೂಚರ್ ತುಂಬ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕಾಗಿ ಎರಡನ್ನೂ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾಳೆ ಪೇರೆಂಟ್ಸ್ ಅಂದರೆ ಏನು, ವರ್ಕಿಂಗ್ ಪೇರೆಂಟ್ಸ್ ಬರಲ್ಲ, ವರ್ಕಿಂಗ್ ವುಮನ್ ಅಂತ ಬಂತಂದ್ರೆ ಅದು ಒಂದು ಮಗು ಇರೋ ವುಮನ್ ಕೆಲಸ ಮಾಡ್ತಾ ಇದ್ದಾಳೆ ಅಂತಂದರೆ ಅಲ್ಲಿ ಒಂದಿಷ್ಟು ಮಾತುಗಳು ಬರುತ್ತೆ. ನನಗೂ ಬಂತು. ಸೊ ಇಷ್ಟು ಮಗು ಬೇಕು 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 ಅಂತ ಮಗುನ ಪಡ್ಕೊಂಡು ಆ ಮಗುನ ಮನೇಲಿ ಬಿಟ್ಟು ನೀನು ಕೆಲಸಕ್ಕೆ ಹೋಗ್ತೀವಿ, ಈ ಅವತಾರಕ್ಕೆ ಯಾಕೆ ಕೆಲಸ ಬೇಕಾಗಿತ್ತು ಅಂತಂದು ಕೇಳ್ತಾರೆ. ಸೊ ಅಂಥದ್ರಲ್ಲಿ ನಿಮ್ಮ ಮಗುನ ಕಂಪ್ಲೀಟಾಗಿ ನೋಡ್ಕೊಳ್ಳೋಂಥ ಜವಾಬ್ದಾರಿ ತಗೊಂಡಿರೋದು. ಸೊ ಆ ಥರದ್ದು ನಿಮಗೂ ಕೇಳಿತಾ, ಆ ಥರದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂಥವ್ರಿಗೆ ನಾನೇನು ಆನ್ಸರೇ ಮಾಡಲ್ಲ, ನಮ್ಮ ಅತ್ತೆನೇ ಸಾಕು, ಅವರೇ ಆನ್ಸರ್ ಮಾಡ್ತಾರೆ. ಹೌದಾ? ಈಸ್ ಲೈಕ್ ಏನು ಮಗು ಇದೆಯಲ್ಲ ನಮ್ಮ ಜೊತೆಗೆ ಆಡ್ಕೊಂಡು ಕುಣ್ಕೊಂಡು ನೋಡಿ, ನನ್ನ ಮೊಮ್ಮಗಳು ಎಲ್ಲರ ಜೊತೆಗೆ ಬೆರ್ಕೊಂಡಿದ್ದಾಳಪ್ಪ, ಮನೇಲಿ ಕುತ್ಕೊಂಡು ನಾನು ಹೋಗಲ್ಲ, ನನ್ನ ಹಂಗಿಲ್ಲ ಅವಳು. ಶಿ ಇಸ್ ವೆರಿ ಸೋಷಿಯಲ್, ಎಲ್ಲರ ಜೊತೆಗೆ ಬೆರೀತಾಳೆ, ಎಲ್ಲರ ಜೊತೆಗೆ ಮಾತಾಡ್ತಾಳೆ. ಈಗ ನಮ್ಮ ಅತ್ತೆಗೂ ಮನೇಲಿ ಒಬ್ಬರೇ ಅಂತ ಇರಕ್ಕೆ, ಈಗ ಅವ್ರು ಒಂದು ಬ್ಯುಸಿ ಟೈಮ್ ಅವ್ರಿಗೂ. ನನ್ನ ಮೊಮ್ಮಗಳು ಎದ್ಲೊಳಗೆ ಅದು ತಿನ್ನಿಸ್ಬೇಕು, ಇದು ತಿನ್ನಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ನನಗೆ ಯಾರಾದ್ರೂ ಏನು ಮಗುನ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ನಮ್ಮ ಅತ್ತೆ ಲೆಫ್ಟ್ ಹ್ಯಾಂಡ್ ರೈಟ್ ತೊಗೊಂಡ್ಬಿಡ್ತಾಳೆ. ಈಸ್ ಲೈಕ್ ದ್ಯಾಟ್. ಐ ಹೌ ಡೇರ್ ಯು ಟಾಕ್ ಟು ಮೀ ಲೈಕ್ ದ್ಯಾಟ್? ಹೆಂಗೆ ಎಷ್ಟು ಧೈರ್ಯ ನಿಂಗೆ ನನ್ನ ಸೊಸೆ ಬಗ್ಗೆ ಹಂಗೆ ಮಾತಾಡೋದಕ್ಕೆ? ಅವಳೇನು ಕುಣಿಯಕ್ಕೆ ಹೋಗ್ತಾ ಇಲ್ಲ, ದುಡಿಯೋಕೆ ಹೋಗ್ತದಾಳೆ, ಹಂಗೆ ಮಕ್ಕದ ಮೇಲೆ ಹೊಡೆದಂಗೆ ಮಾತಾಡ್ಬಿಡ್ತಾರೆ. ಯಾರಿಗೂ ಆ ಥರ ಮಾತಾಡೋಕ್ಕೆ ಕೊಟ್ಟಿಲ್ಲ ಇಷ್ಟು ತನಕ. ಆ್ಯಂಡ್ ನನ್ನ ಪ್ರಕಾರ ನನ್ಗೆ ಆ ಥರ ಜಾಸ್ತಿ ಕೇಳಿ ಬಂದಿಲ್ಲ. ಮೇ ಬಿ ನಾನು ತುಂಬ ಬಜಾರಿ ಇದ್ದೀನಿ ಅನ್ನೋ ಕಾರಣಕ್ಕೆ ಯಾರು ನನ್ನ ರಿಸ್ಕ್ ತಗೊಳಕ್ ಹೋಗಲ್ಲ ಅಂತ ಮೇ ಬಿ. ಆಮೇಲೆ ಇನ್ನು ಕೆಲವರು ಇಲ್ಲ ಗುರು, ಇವಾಗ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿದೆ, ಅಫ್ಕೋರ್ಸ್ ಅಮ್ಮ ಅಪ್ಪ ಇಬ್ಬರು ದುಡಿದ್ರೇ ಒಂದು ಮಗುನ ತುಂಬ ಕಂಫರ್ಟಬಲ್ ಆಗಿ ಚೆನ್ನಾಗಿ ನೋಡ್ಕೊಳಕ್ ಆಗೋದು ಅಂತ ಕೆಲವ್ರಿಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ ಬಹುಶಃ. ಸೊ ಹಾಗಾಗಿ ನನ್ನ ಹತ್ರ ಯಾರು ಹಂಗೆ ಮಾತಾಡಿಲ್ಲ. ಮತ್ತೆ ಇದ್ರಿಗೆ ಯಾರಾದ್ರೂ ಹಂಗೆ ಮಾತಾಡಿದ್ರೆ ಶೀಲ್ ಟೇಕ್ ಲೆಫ್ಟ್ ಹ್ಯಾಂಡ್ ರೈಟ್ ಅಷ್ಟೇ. ಆಯ್ತಲ್ವಾ, ಅವ್ರ ಪ್ರೊಟೆಕ್ಷನ್ಗೆ ಶಿ ಇಸ್ ವೆರಿ ಪ್ರೊಟೆಕ್ಟಿವ್ ಆ್ಯಕ್ಚುಲಿ ನಮಗೆಲ್ಲ. ಯಾರು ನಮ್ಮ ಬಗ್ಗೆ, ನಮ್ಮ ಮನೆ ಬಗ್ಗೆ, ನಮ್ಮ ಮಗು ಬಗ್ಗೆ, ನನ್ನ ಗಂಡ, ನಮ್ಮ ಯಾರು ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ ಅವ್ರ ಎದುರುಗಡೆ. ಟ್ರಿಗರ್ ಆಗ್ಬಿಡ್ತಾರೆ ಅವರು. ಏನು ಹಂಗೆ ನಮ್ಮನೇಲೆಲ್ಲ ಹಂಗಿಲ್ಲ ಅಂತ ಟ್ರಿಗರ್ ಆಗ್ಬಿಡ್ತಾರೆ ಅವರು. ಆ್ಯಂಡ್ ನಮಗೂ ಹಂಗೆ ಹೇಳ್ತಾರೆ ಅಷ್ಟೇನೆ. ಸಿ ಲೈಕ್ ನಾವಿಷ್ಟು ಕಾನ್ಫಿಡೆಂಟ್ ಆಗಿದ್ದೀವಿ, ಬೇರೆಯವ್ರ ಬಾಯಿಗೆ ಆಹಾರ ಆಗಬೇಡಿ, ನೀವೇನು ಕೆಲಸ ಮಾಡ್ತಿದ್ರೆ ಅದನ್ನು ಕರೆಕ್ಟಾಗಿ ಮಾಡಿ ನಿಷ್ಠೆಯಿಂದ ಇರಿ ಅಷ್ಟೇ. ಇಸ್ ಲೈಕ್ ದ್ಯಾಟ್. ಸೊ ಹೆಂಗೆ ಮಗಳು ಹೇಳಿದ್ರೆ ಹೈಪರ್ ಆಕ್ಟಿವ್ ಅಂತ ಹೇಳಿದ್ರೆ, ನಿಮ್ಮ ಒಂದಿಷ್ಟು ಗುಣಗಳು ಅಂದ್ರೆ ನೀವು ಮಗು ಇದ್ದಾಗ ಚೈಲ್ಡ್ಹುಡ್ ಇಂದೆಲ್ಲ ಅವರಿಗೆ ಬಂದಿದೆ ಬಜಾರಿ, ಸೇಮ್ ಬಾಯ್ ಬಡ್ಕಿ, ಆಮೇಲೆ ಬಂಡು ಧೈರ್ಯ. ಜಂಪ್ ಮಾಡಿದ್ರೆ ಬಿದೋಕ್ ನೋವಾಗುತ್ತೆ, ಇಲ್ಲ ಜಂಪ್ ಮಾಡ್ಬಿಡ್ತಾಳೆ, ಅಮ್ಮ ಅಂತಾಳೆ ಅಷ್ಟೇ. ಏನಾಗಲ್ಲ ಬಿಡು ಅಂದ್ರೆ ಮುಗೀತು ಅಷ್ಟೇ, ಅವಳ್ದು ಫಿನಿಶ್ ಇಟ್ ಆಫ್. ನೆಕ್ಸ್ಟ್ ಅವಳ್ದೇನಿದೆ ಅವಳು ನೋಡ್ಕೊತಾಳೆ ಕೆಲಸ, ಹಂಗೆ ಅವಳು ಆ ಥರ ಸಿಕ್ಕಾಬಟ್ಟೆ ಬಜಾರಿ, ವಟ ವಟ ಅಂತ ಮಾತಾಡೋದು. ಆಮೇಲೆ ಎಲ್ಲ ಕೇಳೋದು, ಅಮ್ಮ ಅದೇನು, ಅಮ್ಮ ಇದೇನು, ಅಮ್ಮ ಕೋರು ಪ್ಲೀಸ್ ಅಂತ ಹಂಗೆಲ್ಲ ಮಾತಾಡೋದು ಕಲ್ತ್ಬಿಟ್ಟಿದ್ದಾಳೆ. ಅದನ್ನೆಲ್ಲ ಮಾತಾಡ್ತಿರ್ತಾಳೆ. ಈ ಮಾತು, ಈ ಹಠ, ಸಿಟ್ಟು ಇವೆಲ್ಲ ನಮ್ಮ ಕಡೆಯಿಂದ ಬಂದಿದೆ ಅವಳಿಗೆ. ನಮ್ಮ ಕಡೆಯಿಂದ, ಹುಬ್ಳಿ ಕಡೆಯಿಂದ ಬಂದಿರೋದು. ಓಕೆ. ಸೊ ಎಷ್ಟು ವರ್ಷ? ಒಂದು ವರ್ಷನಾ? 1 ವರ್ಷ 8 ತಿಂಗಳು ನಡೀತಾ ಇದೆ ಈಗ. ಓಕೆ. ಸೊ ನಿಮ್ಮ ಕ್ವಾಲಿಟೀಸ್, ನೀವು ಚಿಕ್ಕ ಮಗು ಇದ್ದಾಗಿಂದ ಅವಾಗ ಏನು ಮಿಸ್ಚೀವ್ನೆಸ್ ಮಾಡಿದ್ರಲ್ವಾ, ಆ ಥರದ್ದು ಏನಾದರೂ ಮಾಡ್ತಾ ಇದ್ದಾಳ ಅವಳು? ಅದು ರಿಪೀಟ್ ಆಗ್ತಾ ಇದೆ? ಅದೇ ನಂತರ ತೆಗ್ದು ಏನು ಕೈ ಸಿಕ್ಕರು ತೆಗ್ದು ಎಸ್ಬಿಡೋದು, ಫಳಾರ್ ಅಷ್ಟೇ ಅವಳು. ಒಂಥರ ರವಿಚಂದ್ರನ್ ಸರ್ ಇದ್ದಂಗೆ ಎಲ್ಲ ಪೀಸ್ ಪೀಸ್ ಅಂತಾರಲ್ವಾ, ಈಸ್ ಲೈಕ್ ದಟ್. ಏನು ಕೈಗೆ ಸಿಕ್ಕರು ಅಮ್ಮ ಅಂತ ತೋರಿಸ್ತಾಳೆ, ಕೊಡಪ್ಪ ಫೋನ್ ಅಂದರೆ ಅಂತ ಎಸ್ಬಿಡ್ತಾಳೆ. ಆ ಥರ ಅವಳು. ನನ್ನ ಫೋನ್ ಸ್ಕ್ರೀನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಾನು ತಿಂಗಳಿಗೊಂದೊಂದು ಸ್ಕ್ರೀನ್ ಹಾಕಿಸ್ಬೇಕು ಅದಕ್ಕೆ. ಬಿಟ್ಟಿದ್ದೀನಿ ಅವಳು ಪೂರ್ತಿ ಹೊಡೆದಾಕವರೆಗೂ ಸ್ಕ್ರೀನೇ ಹಾಕಿಸ್ಬಾರ್ದು. ಎಷ್ಟು ಹೊಡೆದಾಕೋ ನಿನ್ನ ತೃಪ್ತಿಗೆ ಅಂತ. ಸೊ ಹಂಗೆ ಇದು ಮಾಡಿಬಿಟ್ಬಿಟ್ಟಿದ್ದೀನಿ. ಆ ಥರದ್ದು ಬಂದು ಕೈಗೆ ಏನು ಸಿಗುತ್ತೆ ತೆಗ್ದು ಎಸಿತಾ ಇರೋದು, ಹಂಗೆ ಆ ಥರದ್ದು ಒಂದು ಮಿಸ್ಚೀವ್ನೆಸ್ ಅಬ್ಸರ್ವ್ ಮಾಡಿದ್ದೀನಿ. ಇದೆಲ್ಲ ನಾನು ಮಾಡ್ತಾ ಇದ್ದೆ. ನಿಮ್ಮ ಅಮ್ಮ ಅವ್ರು ಹೇಳಿದಾರಾ? ಅಂದ್ರೆ ನೋಡಿ ಇವಾಗ ನನಗೆ ಮಾಡ್ತಾ ಇದ್ದಲ್ಲ ನೀನು ಅನ್ಭವಿಸು. ನಮ್ಮ ಅಮ್ಮ ಅವರು ಬೇರೆಯವ್ರ ಹತ್ರ ಮಾತಾಡ್ತಿದ್ರು, ಎಷ್ಟು ಗಲಾಟೆ ಮಾಡೋಳು ಗೊತ್ತಾ ಇವಳು. ಅದನ್ನೆಲ್ಲ ನಾನು ಡಿಟೋ ನನ್ನ ಮಗಳ ಹತ್ರ ಹಂಗೆ ನೋಡ್ತಾ ಇದ್ದೀನಿ ನಾನು. ನಮ್ಮ ಅತ್ತೆ ಬಂದಿದ ತಕ್ಷಣ ಹೇಳ್ತಾರೆ, ನೋಡೆ ಮಗ ನಿನ್ನ ಮಗಳು ಕೋಲ್ ತಗೊಂಡು ತಲೆಗೆ ಮಡಗೆ ಬಿಟ್ಲು ಅಂತ ಹಂಗೆಲ್ಲ ಹೇಳ್ತಿರ್ತಾಳೆ. ಏನ್ ಕೈಗೆ ಏನ್ ಸಿಗುತ್ತೆ, ಕೋಲ್ ಸಿಕ್ತೆ ತಲೆ ಮೇಲೆ ಹೊಡೆಯೋದು, ಕಾಲ್ ಮೇಲೆ ಹೊಡೆಯೋದು, ಕಚ್ಚೋದು. ನಂತರ ನನಗೆ ಕಚ್ಚೋ ಅಭ್ಯಾಸ ತುಂಬಾ ಇದೆ. ತುಂಬಾ ಖುಷಿ ಆಗ್ಬಿಟ್ರೆ ಅಕ್ಕಪಕ್ಕದಲ್ಲಿ ಇರೋರ್ನ ಕಚ್ಬಿಡ್ತೀನಿ. ಯಾರ್ಯಾರಿಗೆ ಕಚ್ಚಿದ್ದೀರಾ ಇಲ್ಲಿ ತನಕ? ತುಂಬಾ ಜನರಿಗೆ ಕಚ್ಚಿದ್ದೀನಿ. ಅದರಲ್ಲಿ ನನ್ಗೆ ತುಂಬಾ ಒಳ್ಳೆ ಮೆಮೊರಿ ಅಂತಂದ್ರೆ ಯೋಗರಾಜ್ ಭಟ್ ಸರ್ ಕಚ್ಚಿದ್ದು. ಅವ್ರು ಅದನ್ನ ಫೋಟೋ ಹೊಡೆದು ಇಟ್ಕೊಂಡಿದ್ದು. ನನ್ನ ಹೆಂಡತಿ ಏನಾದ್ರು ಕೇಳ್ಬೇಕು ಗಂಡಸ್ರೆ, ಅವ್ರ ನನ್ನ ಗಂಡಸ್ರೆ ಅಂತ ಕರೆಯೋರು. ಸೊ ನನ್ನ ಹೆಂಡತಿ ಏನಾದ್ರು ನಾನು ಕೇಳ್ಬೇಕು ಗಂಡಸ್ರೆ, ಇದು ಫೋಟೋ ತೋರಿಸ್ತೀನಿ ನಾನು, ಇವಳೇ ಕಚ್ಚಿರೋದು ಅಂತ. ಹೆಂಗ್ ಕಚ್ಚಿದ್ದೀರಾ ನೋಡಿ, ಮನುಷ್ಯರ ನೀವು, ನಿಮಗೆ ನಾನ್ ವೆಜ್ ಹಾಕಲ್ವಾ ಶೂಟಿಂಗಲ್ಲಿ
ಹಂಗೆಲ್ಲ ಕೇಳ್ಬಿಟ್ಟಿದ್ರು. ಸೊ ಅವ್ರಿಗೆ ಒಂದ್ಸರಿ ಜೋರಾಗಿ ಕಚ್ಚಿದ್ನೆ. ಯಾವ ರೀಸನ್ ಅದು ಆ ಇನ್ಸಿಡೆಂಟ್ ಹೇಳ್ಬೋದಾ ಅಂತ? ನಾನು ಐ ವಾಸ್ ಕ್ಯಾರಿಂಗ್, ನಂಗೆ ಹಸುವಾಗ್ತಿತ್ತು, ನನ್ನನ್ನು ಬೇಗ ಬಿಡ್ತಾ ಇಲ್ಲ. ನಾನು ಅದಕ್ಕೆ ನಾನು ಹೋಗ್ಬಿಟ್ರು, ನಂಗೆ ಹಸುವಾಗ್ತಿದೆ, ನಂಗೆ ಪ್ಲೀಸ್ ಬಿಡಿ ಬೇಗ ಊಟಕ್ಕೆ. ಇರಿ ಗಂಡಸ್ರೆ, ಇನ್ನೊಂದು 2 ಶಾಟ್ ಮುಗ್ದೆ ಹೋಯ್ತು, ಎಲ್ಲರೂ ಬ್ರೇಕ್ ಬಿಟ್ಬಿಡ್ತೀನಿ. ಆಮೇಲೆ ಅದು ಬೇರೆ ಬೆಟ್ಟದ ಮೇಲ್ ಮಾಡ್ತಿದ್ರು, ಕೆಳಗೆ ಇಳ್ಕೊಂಬಂದ್ರೆ ಹತ್ಕೊಂಡು ಹೋಗೋಕೆ ಕಷ್ಟ ಆಗೋದು ಅಂತ. ಅವಾಗ ಸಿಟ್ಟಲ್ಲಿ ಕಚ್ಬಿಟ್ಟಿದ್ದೆ. ಸ್ಕ್ರಿಪ್ಟ್ ಅವ್ರು ಎಷ್ಟು ಮಗ್ನರಾಗ್ಬಿಟ್ಟಿದ್ರು ಸ್ಕ್ರಿಪ್ಟ್ ಓದೋದ್ರಲ್ಲಿ ಅಂತಂದ್ರೆ, ನಾನು ಅವ್ರ ಕೈ ತಗೊಂಡು ಕಚ್ಚಿದ್ರು ಗೊತ್ತೇ ಇಲ್ಲ. ಅವ್ರು ಅನ್ಬೇಕಲ್ವಾ ಕಚ್ಚಿದ್ರೆ, ಅವ್ರು ಅದನ್ನು ಹೇಳಲಿಲ್ಲ. ನಾನು ಕಚ್ಬಿಟ್ಟು ಅವ್ರ ಮುಖ ನೋಡಿದೆ, ಈ ಮನುಷ್ಯಂಗೆ ನೋವಿಗಿವಿ ಅಂತದ್ದು ಆಗಲ್ವಾ ಅಂತ. ಆಮೇಲೆ ಹಿಂಗೆ ನೋಡ್ಬಿಟ್ಟು, ಏನ್ರಿ ಹಿಂಗೆ ಕಚ್ಚಿದ್ದೀರಾ ಆಮೇಲೆ ಆ ಥರ. ಸರ್ ಅಯ್ಯೋ ನಂಗೇನೋ ಇಲ್ವಾ ಸರ್ ಎಕ್ಸ್ಪ್ರೆಷನ್ಸು ಅಂತಂದರೆ, ನೋವ್ತಾ ಇದೆ ಅಷ್ಟೇ, ನೋವ್ತಾ ಇದೆ. ಏನು ಹಿಂಗೆ ಮಾರ್ಕ್ ಬಂದ್ಬಿಟ್ಟಿದ್ಯಲ್ಲ, ಫೋಟೋ ಹೊಡೆದು ಇಟ್ಕೋತೀನಿ ಇದನ್ನ ನಾನು ಅಂತ. ಅವ್ರು ಹಂಗೆ ಇದು ಮಾಡಿ, ಆ ಫೋಟೋ ಇದೆ ನನ್ನ ಹತ್ರ, ಅವ್ರು ಕಚ್ಚಿದ್ದು. ಅದು ಪ್ರಾಬಬ್ಲಿ ನನ್ನ ಫೋನಲ್ಲಿ ಹುಡ್ಕಿದ್ರೆ ಸಿಗ್ಬೋದೇನೋ ಇಟ್ಕೊಂಡು. ಬಟ್ ಆ ಬೈಟ್ ಮಾಡಿದ್ದಿದೆ. ಕರಟಕ ದಮನಕ ಸೆಟ್ಟಲ್ಲಂತೂ ಎಲ್ರಿಗೂ ಕಾಡಿಸ್ಬಿಟ್ಟಿದ್ದೆ. ಭಾಳ ಯಾರು ಇರಿಟೇಟ್ ಮಾಡ್ತಾರೆ ಅವ್ರ ಕೈ ಕಡ್ದು ಬಿಡೋದು ನಾನು ಹಂಗೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ದಂಗೆ ಕಡ್ಬಿಡೋದ? ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಅಂದಾಜೆ ಸಿಗ್ತಿರ್ಲಿಲ್ಲ ಇವಳು ಯಾಕೆ ಬಂದು ಪಕ್ಕದಲ್ಲಿ ನಿಂತಿದ್ದಾಳೆ ಅಂತ. ಕಡಿಸ್ಕೊಂಡವ್ರು ಮಾತ್ರ ನಾನು ಪಕ್ಕದಲ್ಲಿ ನಿಂತಿದ್ರೆ ಏನು ಅನ್ನೋ ಹೇಳಿದ್ರು. ಏನಿಲ್ಲಪ್ಪ, ಸ್ವಲ್ಪ ದೂರ ನಿಂತ್ಕೊಳ್ಳಿ ಮೇಡಮ್ ಅಂದ್ಬಿಡೋರು. ಅದು ತುಂಬ ಅಭ್ಯಾಸ ಇದೆ, ಅದು ನನ್ನ ಮಗ್ಳಿಗೆ ಬಂದಿದೆ ಆ ಅಭ್ಯಾಸ. ಕಡಿತಾಳೆ ಸಿಕ್ಕಾಪಟ್ಟೆ. ಹಾಗಾದ್ರೆ ಓಕೆ, ಸೊ ರುಟೀನ್ ಹೆಂಗಿರುತ್ತೆ ಅವಳದು ನೀವು ಮನೇಲಿ ಇದ್ದಾಗ? ನಾನು ಮನೇಲಿ ಇದ್ದಾಗ ಇಲ್ಲದೆ ಇದ್ದಾಗ ಸೇಮ್ ರುಟೀನ್. ಬೆಳಗ್ಗೆ ಒಂದು 7:30 6:30 ಯಾವ ಟೈಮಲ್ಲಾದರೂ ಎದ್ದೇಳ್ತಾಳೆ. ಸ್ವಲ್ಪ ಹೊತ್ತು ನಮ್ಮ ಮನೇಲಿ ಮಕ್ಕಳಿದ್ದಾರೆ, ಅವ್ರು ಸ್ಕೂಲಿಗೆ ಹೋಗೋವರೆಗೂ ಅವ್ರ ಜೊತೆ ಆಡೋದು, ಅವ್ರು ನೋಡೋದು, ಅವ್ರನ್ನ ಅವರು ಸ್ಕೂಲ್ ಬ್ಯಾಗ್ ಹಾಕ್ಕೊಂಡ್ರು, ಯೂನಿಫಾರ್ಮ್ ಹಾಕ್ಕೊಂಡ್ರು, ಶೂ ಹಾಕ್ಕೊಂಡ್ರು, ಅವ್ರ ಹಿಂದೆ ಓಡಾಡೋದು, ಅವ್ರ ಅಜ್ಜಿ ಹಿಂದೆ ಸ್ವಲ್ಪ ಹೊತ್ತಿರೋದು, ಅವ್ರ ಅತ್ತೆ ಹಿಂದೆ ಒಂದು ಸ್ವಲ್ಪ ಹೊತ್ತಿರೋದು. ಅದೆಲ್ಲ ಆಯಿತು. ಅವಳು ಬ್ರೇಕ್ಫಾಸ್ಟ್ ತಿಂದ್ಲು, ಸ್ನಾನ ಮಾಡಿದ್ಲು. ಆಮೇಲೆ ಮತ್ತೆ ಪುನಃ ಲೈಕ್ ನಮ್ಮ ಅತ್ತೆ ಎಲ್ಲರೂ ಆಚೆ ಕರ್ಕೊಂಡು ಹೋದರೆ ಹೋಗ್ತಾಳೆ, ಅಲ್ಲಿ ಮಾಡಿ ಮೇಲೆ ಕೆಳಗಡೆನ ಹಂಗೆ ಇದು ಮಾಡ್ತಾಳೆ, ಮಲ್ಕೋತಾಳೆ. ಒಂದು 10:30 11 ಮಲ್ಕೋತಾಳೆ. 1 o'clock ಎದ್ದೇಳ್ತಾಳೆ, ಮತ್ತು ಊಟ ಮಾಡೋ, ಮತ್ತು ಸ್ವಲ್ಪ ಹೊತ್ತು ಆಟಾಡು, ಮತ್ತು 4:15 5 ಗಂಟೆಗೆ ಮಲ್ಕೋ, ಮತ್ತು 7 7:30 ಎದ್ದಳು, ಮತ್ತು 8:30 9 ಗಂಟೆಗೆ ಊಟ ಮಾಡು, ಮತ್ತು 11 ಗಂಟೆಗೆ ಮಲ್ಕೋ. ಇಷ್ಟೇ ಆಟಾಡೋದು. ಓಕೆ, ಸೊ ಇವಾಗ ಕಾಮಿಡಿ ಕಿಲಾಡಿಗಳಿಂದ ನೀವು ಏನು ಖ್ಯಾತಿ ಪಡ್ತಿರೋದಲ್ವಾ, ಎಲ್ರಿಗೂ ಗೊತ್ತು ನಯನ ಅಂದರೆ ಯಾರು ಅಂತ, ನಮ್ಮ ಕರ್ನಾಟಕ ಜನತೆಗೆಲ್ಲ ಗೊತ್ತು. ಸೊ ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ ಅಂತಲೂ ಗೊತ್ತು. ಅಟ್ ದ ಸೇಮ್ ಟೈಮ್ ನಮಗೆ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ಎಷ್ಟೇ ಹೊರಗಡೆ ನಮ್ಮನ್ನು ಏನು ಹತ್ತದ ಮೇಲೆ ಕೂರಿಸಿದ್ರು ಕೂಡ ಮನೇಲಿ ನಮ್ಮನ್ನು ಎಲ್ಲಿಡಬೇಕು ಅಲ್ಲಿಟ್ಟಿರ್ತಾರೆ. ನಿಮ್ಮ ಮನೇಲೂ ಅದೇ ಥರ ಆಗುತ್ತಾ? ಹಂಗೆಲ್ಲ ಏನೂ ಇಲ್ಲಪ್ಪ, ಬಟ್ ನಮ್ಮ ಮನೇಲಿ ನಾನು ಎಲ್ಲಿಟ್ಟಿರ್ಬೇಕು ಎಲ್ಲಿಟ್ಟಿದ್ದಾರೆ. ಅವಳು ಹೊರಗಡೆ ಆರ್ಟಿಸ್ಟು, ಮನೇಲೂ ಹಾಗೆ ಇದ್ದೀನಿ ಅಷ್ಟೇ. ಈಗ ಅವ್ರು ನನ್ನನ್ನು ತುಂಬ ಓವರ್ ಫೀಲ್ ಮಾಡಿಸಲ್ಲ. ಅದೇನು ಹೇಳಿ, ಆ ಕ್ವೀನ್ ಫೀಲ್ ಎಲ್ಲ ಮಾಡೋಕ್ಕಾಗಲ್ಲ. ನಿನ್ನ ಮನೆ ನೀನು ನೀಟಾಗಿ ಅಚ್ಚುಕಟ್ಟಾಗಿ ನೀನು ಇಟ್ಕೋಬೇಕು. ಸೊ ನೀನು ಮನೆ ಕೆಲಸ ಮಾಡು, ಅಡುಗೆ ಕಲ್ತ್ಕೋ, ಫ್ರೀ ಆಗಿದ್ದಾಗ ಅದು ಇದು ಏನಾದ್ರು ಅಡುಗೆಗಳು ಟ್ರೈ ಮಾಡ್ತಾ ಇರು. ನಮ್ಮ ಅತ್ತೆನೂ ಅಷ್ಟೇ, ಮನೇಲಿದ್ದಾಗ ಆದಷ್ಟು ಮಗು ಕಡೆ ಗಮನ ಕೊಡು, ಮಗು ನೋಡ್ಕೋ, ಸ್ವಲ್ಪ ಅದಕ್ಕೇನು ಬೇಕು ಬೇಡ ಎಲ್ಲ ತಿಳ್ಕೊಬೇಕು, ನೀನು ಕೂಡ ಮಗು ಜೊತೆಗೆ ಬೆರಿಬೇಕು. ಸೊ ಹಾಗೆಲ್ಲ ಅಭ್ಯಾಸ ಎಲ್ಲ ಮಾಡ್ಕೋತಿರ್ತೀನಿ. ನನಗೆ ಯಾವತ್ತೂ ಆ ಹೈನೆಸ್ ಫೀಲ್ ಆಗಿಲ್ಲ ಮನೇಲಿ. ಬಟ್ ಹೊರಗಡೆ ಹೋದಾಗ ದೇ ಆರ್ ಲಿಟಲ್ ಬಿಟ್ ಪ್ರೊಟೆಕ್ಟಿವ್. ತುಂಬ ಯಾರಾದರೂ ಮೈ ಮೇಲೆ ಸರ್ ಫೋಟೋ ತಗೊಳ್ಳಿ, ಡೀಸೆಂಟಾಗಿ ತೊಗೊಳ್ಳಿ ಪ್ಲೀಸ್, ಹಂಗೆಲ್ಲ ಇದು ಮಾಡಬೇಡಿ ಅಂತ ಹಾಗೆ ಪ್ರೊಟೆಕ್ಟಿವ್ ಆಗಿದ್ದಾರೆ. ಬಿಟ್ಟರೆ ಹೊರಗಡೆನೂ ನನ್ನನ್ನು ಯಾರೂ ಆ ಥರ ಎಲ್ಲ ವಾವ್ನ ಹಂಗೆಲ್ಲ ಯಾರೂ ಮಾಡಲ್ಲ. ನಾರ್ಮಲಾಗಿ ಮಾತಾಡಿಸ್ತಾರೆ ನನ್ನನ್ನು, ಚೆನ್ನಾಗಿದ್ದೀರಾ ನಯನ ಅವರೇ, ತುಂಬ ಖುಷಿ ಆಯ್ತು ನೋಡಿ ಫೋಟೋ ತಗೊಳ್ಳ ಅಷ್ಟೇ. ನಂಗೆ ಆ ಥರ ಯಾವತ್ತೂ ಅನಿಸಿಲ್ಲ, ಓ ನಯನ ಕಾಮಿಡಿ ಹಂಗೆ ಯಾವತ್ತೂ ಅನಿಸಿಲ್ಲ ನಂಗೆ. ಯಾರು ಹಂಗೆಲ್ಲ ಮಾತಾಡ್ಸಿಲ್ಲ. ಹಂಗೆ ಯಾರಾದರೂ ಮಾತಾಡಿಸ್ತಾರೆ ಅಂದ್ರೆ ನೋಡಿ ಸ್ವಲ್ಪ ನಂಗೆ ಒಂಚೂರು ಜರ್ಕ್ ಹೊಡಿಯತ್ತೆ, ಇನ್ನೇನು ಓಡ್ ಬಂದ್ಬಿಡ್ತಾರೆ ಅನ್ನೋ ಭಯ ಹಂಗಾಗತ್ತೆ. ಬಟ್ ಸೋ ಫಾರ್ ಯಾರು ಫನ್ ಇನ್ಸಿಡೆಂಟ್ ಏನಾದ್ರು ಆಗಿದೆ ಈ ತರ? ಆಗಿದೆ. ಒಂದು ಹೋಟೆಲಲ್ಲಿ ಒಂದು ಆಂಟಿ ಊಟಕ್ಕಂತ ನಾನು ಫ್ರೆಂಡ್ಸ್ ಎಲ್ಲರೂ ಹೋಗಿದ್ವಿ. ಆ ಆಂಟಿ ಅವಾಗ ತಾನೇ ಊಟ ಮಾಡ್ಬಿಟ್ಟು ಬೀಡ ಹಾಕೊಂಡು ಆಚೆ ಕಡೆ ಬರ್ತಾ ಇದ್ರು. ಶಿ ವಾಸ್ ಲೈಕ್ ಹಂಗೆ ಹಿಂಗೆ ಅನ್ಕೊಂಡು ಬರ್ತಿದ್ರು. ಅಕಸ್ಮಾತಾಗಿ ನಾನು ಹಿಂಗೆ ನೋಡಿದ್ರು, ನಾನು ಗಾಡಿ ನಿಲ್ಲಿಸ್ತಾ ಇದ್ದೆ. ನಾನು ಹಿಂಗೆ ನೋಡ್ತಿದ್ರು, ನಾನು ಹೆಲ್ಮೆಟ್ ತೆಗೆದ್ಮೇಲೆ ಅವ್ರಿಗೆ ಪೂರ್ತಿ ಖಾತ್ರಿ ಆಯ್ತು ಇವಳೇ ನಯನ ಅಂತ ಹೇಳಿ. ಇಷ್ಟು ಲೈಕ್ ಅವಳನ್ನ ನೋಡ್ಬಿಡ ಅಗಿತಿದ್ದಾಳೆ, ಪಾನ್ ಅಗಿತಾ ಇದ್ದಾರೆ ಹಾಗೆ. ಸರಿ ಆಯಿತು ಅಂದ್ಬಿಟ್ಟು ನಾನು ಹಿಂಗೆ ಬಂದ್ಬಿಟ್ಟು ಯಾಕೆ ಇವಮ್ಮ ಇಷ್ಟೊಂದು ಅಗ್ರೆಸಿವ್ ಆಗಿ ನೋಡ್ತಾ ಇದ್ದಾರಲ್ಲ ನನ್ನ ಅಂತ ನೀವು ನಯನೋಳಲ್ವಾ ಅಂತ ಬಂದು ನಾನು ಮುತ್ತೆ ಕೊಟ್ಬಿಟ್ರ. ಬಾಳಿ ಇಟ್ಟ ನೀವು ಅಂದ್ರೆ ನನಗೆ ಅಯ್ಯೋ ನೀವು ಒಂದು ನಿಮಿಷ ಹಂಗೆ ಅವಮ್ಮ ನಿಮ್ಮ ಎಪಿಸೋಡ್ ಒಂದು ಬಿಟ್ಟಿಲ್ಲ, ನಾನು ಎಲ್ಲ ನೋಡಿ ಫುಲ್ಲು ನುಂಕೊಂಬಿಟ್ರು. ಬೀಡ ಏನಿದೆಯಲ್ಲ ಹಗ್ದು ಫುಲ್ಲು ತುಂಬ್ಕೊಂಬಿಟ್ರು ಬಾಯಲ್ಲಿ ಫುಲ್ಲು. ನನ್ನ ಫ್ರೆಂಡ್ಸ್ ಎಲ್ಲರೂ ಏನು ಅಂದರೆ ಅಂತಿದ್ದಾರೆ, ಅವ್ರು ಒರ್ಸ್ಕೊ ಅಂತ ಅವರು. ನಾನಂದೆ ಆಂಟಿ ಚಕ್ಕಟ್ಟಾಗಿ ಲಿಪ್ಸ್ಟಿಕ್ ಹಿಡಿದಿರೋ ನೀವು
ಶಾರಿ ಕ್ಲೀನಾಗಿ ಟಿಶ್ಯೂ ತಗೊಂಡು ಹಿಂಗೆ ಹಾಕಿ ಒರೆಸ್ಬಿಟ್ರು. ಏನು ಮಾಡ್ತೀರಾ, ಹೇಳಂಗಿಲ್ಲ ಬಿಡಂಗಿಲ್ಲ. ಇರಿಟೇಟ್ ಆದರೆ ಬೇಜಾರು ಮಾಡ್ಕೊಳ್ತಾರೆ, ಅವ್ರ ಎದುರಿಗೆ ಇರಿಟೇಟ್ ಆದರೆ ಹರ್ಟ್ ಆಗ್ತಾರೆ ಪಾಪ. ಅವ್ರು ನಮ್ಮ ಮೇಲೇನೋ ಅವ್ರಿಗೊಂದು ಆಸೆ ಪ್ರೀತಿ ಇರುತ್ತೆ, ಹಂಗಾಗಿ ಗಂಡು ಮಕ್ಳು ತಗೊಂಡು ದೇವರನ್ನ ಕಾಪಾಡ್ಕೊಂಡು ಹೊಡಿತಿದ್ವೇನೋ, ಹೆಣ್ಣು ಆಂಟಿ ಅಲ್ವಾ ಅನ್ನೋ ಕಾರಣಕ್ಕೆ ನಾನು ಒಂದ್ಸರಿ ಆಯ್ತು ಒಂದು ಫೋಟೋ ತಗೋತೀನಿ ನಿಮ್ಮ ಜೊತೆಗೆ. ಸರಿ ಆಯಿತು ಒಂದು ಫೋಟೋ ತೊಗೊಂಡು ಏನು ಮಾಡಿ ಫುಲ್ಲು ಸೀರೆ ಎಲ್ಲ ತೆಗೆದು ಹಿಂಗೆ ಆಂಟಿ ಅಂದೆ. ಇಲ್ಲ ಸರಿ ಮಾಡ್ಕೊತಾ ಇದ್ದೀನಿ ಸರಿಗೆಲ್ಲ ಸರಿ ತೆಗಿಯಾ ಈಗ ತೆಗಿ ಅಂತ. ಆಮೇಲೆ ಹಿಂಗೊಂದು ತೆಗಿ, ಹಿಂಗೆ ತಪ್ಪಿಕೊಂಡ್ರೆ ಒಂದು ತೆಗಿ ಮುದ್ಕೊಡ್ತೀನಿ ಅದನ್ನು ತೆಗಿ ಅಂದರು. ನಾನು ಹಿಂಗೆ ಅಂದೆ, ಇಲ್ಲ ಒರ್ಸ್ಕೊಂಡಿದ್ದೀನಿ ಬಾಯ್ ಒರ್ಸ್ಕೊಂಡಿದ್ದೀನಿ. ಆಮೇಲೆ ಅಂತ ಮಾಡೋದನ್ನು ತೆಗಿ, ಶೇಕ್ ಹ್ಯಾಂಡ್ ಮಾಡೋದನ್ನು ತೆಗಿ. ನನಗೆ ಲಿಟ್ರಲಿ ಈ ರಿಸೆಪ್ಷನಲ್ಲಿ ಹಿಂಗೆ ಇಟ್ಕೊಳ್ಳಿ ಅಂತಾರಲ್ಲ, ಹಂಗೇನಾದ್ರೂ ಆಂಟಿ ಒಂದು ನಿಮಿಷ ನಾನು ಅಟ್ಲೀಸ್ಟ್ ಒಳಗಡೆ ಆದರೂ ಒಳಗಡೆ ಹೋಗೋಣ, ಇಲ್ಲ ಆಚೆ ಕಡೆ ಪಾರ್ಕಿಂಗ್ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ಟು ಆದಿ ಬೀದಿಲಿ ಹೋಗೋರೆಲ್ಲ ನೋಡ್ತಾ ಇದ್ದಾರೆ ಅಂತ ನನಗೆ. ಆಮೇಲೆ ಥ್ಯಾಂಕ್ಸ್ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಿ. ಅಯ್ಯೋ ಖುಷಿ ಆಯ್ತು. ನಮ್ದು ಸ್ವಲ್ಪ ಬೇಗ ಬಂದಿರ ನಮ್ಮ ಜೊತೆಗೆ ಊಟ ಮಾಡ್ಬೋದಿತ್ತು. ನನ್ನ ಫ್ರೆಂಡ್ಸ್ ಮಚ್ಚ ಬಿಲ್ ಉಳಿದಿತ್ತು ಅಂತ ಅವರು. ಈ ಥರದ ಎಕ್ಸ್ಪೀರಿಯನ್ಸ್ ಆಗಿದೆ. ಇದಾದ್ಮೇಲೆ ಯಾರಾದರೂ ನನ್ನ ನೋಡಿ ಸ್ವಲ್ಪ ಅಲರ್ಟ್ ಆಗ್ಬಿಡ್ತೀನಿ ಅಂತಂದ್ರೆ ಹೋಗ್ಬಿಡ್ತೀನಿ ವಾಪಸ್ಸು. ಅವ್ರ ಮುಂದೆಗಡೆ ಹೋಗಲ್ಲ ನಾನು. ಫುಲ್ ಓವರ್ ಶೇರಿಂಗ್ ಓವರ್ ಶೇರಿಂಗ್ ಒಂದು ಪಬ್ಲಿಕಲ್ಲಿ ನನ್ಗೆ ಗೊತ್ತಾಗಲ್ಲ ನಾನು ಹೆಂಗೆ ಅವ್ರನ್ನ ಹೆಂಗೆ ಕಂಟ್ರೋಲ್ ಮಾಡಲಿ. ಓಕೆ ಫೈನ್ ಸಿಟ್ ಕೂತ್ಕೊಳ್ಳಿ ಆರಾಮ್ ಮಾಡಿ, ನಂಗೆ ಗೊತ್ತಿಲ್ಲ ಹಂಗೆ ಕಂಟ್ರೋಲ್ ಮಾಡೋಕ್ಕೆ. ಅದು ಹೆಂಗೆ ಯೂಟರ್ನ್ ತಗೊಂಡು ಜರ್ರಂದು ಹೋಗ್ಬಿಟ್ಟೆ. ಎಲ್ಲ ಫುಲ್ ಕೂಲ್ ಆದ್ಮೇಲೆ ಬರ್ತೀನಿ. ಇಲ್ವಾ ನೋಡ್ಕೊಂಡು ಸೀರಿಯಸ್ಲಿ ಹಂಗಾಗ್ಬಿಟ್ಟಿದೆ. ಹಂಗಾದ್ರೆ ಫ್ಯಾನ್ಸ್ ಬಂದ್ರು ಅಂದ್ರೆ ಅವ್ರನ್ನ ಮ್ಯಾನೇಜ್ ಮಾಡೋದು ನಿಮಗೆ ಕಷ್ಟ ಆಗೋದ? ಹಾಗಾದ್ರೆ ಆ ಥರ ಏನೂ ಇಲ್ಲಪ್ಪ, ಎಲ್ಲರೂ ಹಂಗಿರಲ್ಲ. ಕೆಲವರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಜೋಯಲ್ ಆಗಿ ಸಕ್ಕತ್ತಾಗಿ ಮಾಡ್ತೀರಾ ಮೇಡಮ್ ನೀವು, ಆ ಕ್ಯಾರೆಕ್ಟ್ರು ಈ ಕ್ಯಾರೆಕ್ಟ್ರು ಇಲ್ಲ. ನಮ್ಮ ಎಪಿಸೋಡ್ಗಳನ್ನ ಸಮೇತ ಹೇಳ್ತಿರ್ತಾರೆ ಅವರು ಯಾವ್ಯಾವ ಕ್ಯಾರೆಕ್ಟರ್ ಮಾಡಿದ್ವಿ ಅಂತ ಹೇಳಿ. ಸೊ ಅವ್ರನ್ನ ಮಾತಾಡ್ಸೋದಕ್ಕೆ ಏನು ಕಷ್ಟ ಅಂತ ಅನ್ಸಲ್ಲ. ಕೆಲವರು ತುಂಬ ಡೀಸೆಂಟಾಗಿ ಬಂದು ಫೋಟೋ ತೊಗೊಂಡು ಇವರು ನಮ್ಮಮ್ಮ ನಮ್ಮಪ್ಪ ನಮ್ಮ ಅಕ್ಕ ತಮ್ಮ ಅಂತೆಲ್ಲ ಫ್ಯಾಮಿಲಿನ ಪರಿಚಯ ಮಾಡಿಕೊಟ್ಟು, ಕೆಲವರಂತೂ ಮನೆಗೆ ಬನ್ನಿ ಮೇಡಮ್ ನಾವು ತುಂಬ ಚೆನ್ನಾಗಿ ನಮ್ಮ ಸೈಡ್ ನಮ್ಮ ನೇಟಿವ್ ಕಿಡ್ಸ್ ಲೈಕ್ ನಮ್ಮ ಮಲೆನಾಡು ಅಥವಾ ನಮ್ಮ ಉತ್ತರ ಕರ್ನಾಟಕನೋ ಅಥವಾ ನಮ್ಮ ಮ್ಯಾಂಗ್ಳೂರ್ ಸೈಡು ಅಡುಗೆ ಮಾಡ್ತೀವಿ, ಊಟ ಮಾಡಿಕೊಂಡು ಒಂದು ಸ್ವಲ್ಪ ನಮ್ಮ ಜೊತೆಗಿದ್ದು ಮಾತಾಡ್ಕೊಂಡು ಹೋಗಿವ್ರಂತೆ ಹಾಗೆಲ್ಲ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ನನಗೆ ಮೋಸ್ಟ್ ಆಫ್ ಟೈಮ್ ಇರಿಟೇಟ್ ಆಗೋದೇನು ಅಂತಂದರೆ ಈ ನನಗೆ ಈ ವಿಮಲ್ ಥರ ಎಲ್ಲ ಹಾಕ್ತಾರಲ್ಲ, ಈ ತಂಬಾಕವೆಲ್ಲ, ಅದು ಸ್ಮೆಲ್ ಆಗಲ್ಲ ನನಗೆ. ಅದೇನು ಅಂತ ಗೊತ್ತಿಲ್ಲ, ಸ್ಮೆಲ್ ತೊಗೊಂಡಿದ ತಕ್ಷಣ ತಲೆನೋವು ಬಂದ್ಬಿಡುತ್ತೆ. ಆಮೇಲೆ ಡ್ರಿಂಕ್ಸ್ ಸ್ಮೆಲ್ ಆಗಲ್ಲ ನನಗೆ. ದಟ್ ಈಸ್ ಮೈ ವೀಕ್ನೆಸ್. ತುಂಬ ಜನ ಅದನ್ನ ಹೆಂಗೆ ತಪ್ಪಾಗಿ ತಿಳ್ಕೊತಾರೆ ಅಂತ ಅವರೆಲ್ಲ ಬಂದ್ಬಿಟ್ಟು ಸಣ್ಣ ಮಾತಾಡಿ ಇವಾಗ ಅಂತ ಅಲ್ಲಿ ಹೋಗಿದ್ದಾರೆ, ಬೇಡ ಪ್ಲೀಸ್ ಅಂತ. ಹಂಗೆ ಆ ಥರ ಮುರುಸಾಗತ್ತೆ. ಇವನು ತೀರಾ OCD ಅಂತ ಅಲ್ಲ, ಬಟ್ ನನ್ಗೆ ಹಂಗಿದ್ದ ಅಭ್ಯಾಸ ಇಲ್ಲ ಗುರು, ಪ್ಲೀಸ್ ಡೋಂಟ್ ಡೂ ದಟ್ ಅಂತ ಅಷ್ಟೇ. ತಂಬಾಕು ಹಾಕೋರು ಪಾಪ ಫೋಟೋ ಎಲ್ಲ ತೆಗ್ಸಿ ಬಾಯೆಲ್ಲ ನೀಟಾಗಿ ತೊಳ್ಕೊಂಡು ಇದು ಮಾಡ್ಕೊಂಬಂದು, ಸಾರಿ ರೀ ಮೇಡಮ್ಮ ನಾವು ವಿಮಲ್ ಹಾಕ್ತೀವಿ ಅಭ್ಯಾಸ ಐತೆ ಅದು, ಆದ್ರೆ ನಿಮಗೆ ಭಾಳ ತ್ರಾಸ ಮಾಡಂಗಿಲ್ಲ, ಒಂದು ಫೋಟೋ ಕೊಟ್ಟು ಹೋಗ್ಬಿಡ್ರಿ ಅಂತ ಹಂಗೆ ಇದು ಮಾಡ್ತಾರೆ. ಹಂಗೆ ಡೀಸೆಂಟಾಗಿ ಕೇಳೋರು ಕೂಡ ಇದ್ದಾರೆ. ಸೊ ಹಾಗೆ ಫೋಟೋ ತೆಕ್ಕೊಂಡು ಹಂಗೆ ಇದು ಮಾಡ್ಕೊಂಡು ತೀರಾ ನನಗೆ ಈ ಕುಡ್ದೋರು ಆ ಬಾಯಿ ತುಂಬ ತಂಬಾಕು ಇಟ್ಕೊಂಡು ಬರೋರು, ಆಮೇಲೆ ಈ ಸಿಗರೇಟ್ಸ್ ನನ್ಗೆ ಆಗದ್ದೇ ಇಲ್ಲ ಅದು. ಅವಾಗ ಅವಾಗ ಇರಿಟೇಟ್ ಆದಾಗ ಅಫ್ಕೋರ್ಸ್ ನಾನು ರಿಯಾಕ್ಟ್ ಮಾಡ್ಬಿಡ್ತೀನಿ. ಇಲ್ಲ ಸರ್ ನನಗೆ ಇಷ್ಟ ಇಲ್ಲ, ನನಗೆ ಆಗಲ್ಲ ನಾನು ಅಫ್ಕೋರ್ಸ್ ನಾನು ರಿಯಾಕ್ಟ್ ಮಾಡ್ಬಿಡ್ತೀನಿ. ನಂಗೆ ಜಾಸ್ತಿ ಹೊತ್ತು ಸಸ್ಟೈನ್ ಮಾಡೋಕ್ಕಾಗಲ್ಲ, ಅಲ್ಲಿ ಏನು ಹೇಳ್ತಾರೆ ಉಸಿರಾಡಕ್ಕೆ ಆಗಲ್ಲ ನನಗಂತ ಜಾಗದಲ್ಲಿ, ಹಾಗಾಗಿ ಹೇಳ್ಬಿಡ್ತೀನಿ. ಬಟ್ ಮೋಸ್ಟ್ ಆಫ್ ಟೈಮ್ ತುಂಬ ಡೀಸೆಂಟಾಗಿ ಬಿಹೇವ್ ಮಾಡಿರೋ ಜನನೇ ಇದ್ದಾರೆ. ಸೊ ಕಾಮಿಡಿ ಕಿಲಾಡಿಗಳು ಬರೋಕ್ಕೂ ಮುಂಚೆ ಯಾವ ಥರ ಇರ್ತಿತ್ತು ನಿಮ್ಮ ಲೈಫು? ಮತ್ತು ಆಬ್ವಿಯಸ್ಲಿ ಇವಾಗ ಏನಾರ ಒಂದು ಸ್ವಲ್ಪ ನೀವು ಸಾಧನೆ ಮಾಡಿದ್ದೀರಾ ಅಂತಂದ್ರೆ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಿಮಗೆ ಅದ್ರದ್ದು ಒಂದು ಸ್ವಲ್ಪ ಝಲಕ್ ಅಂತ ಇರುತ್ತೆ. ಸೊ ಅಲ್ಲಿಂದ ನೀವು ಪ್ರಯತ್ನ ಪಟ್ಟು ಇವಾಗ ಇಲ್ಲಿಗೆ ಬಂದು ಆ ಥರದ್ದು ಏನಾದರೂ ಆಗಿರೋದಾ? ಏನೇನು ನೀವು ಪ್ರಯತ್ನ ಪಟ್ಟಿದ್ದೀರಾ ಇಲ್ಲಿ ತನಕ ಬರೋದಕ್ಕೆ ಅಂತ? ಎಸ್, ಇದಾಗಿತ್ತು ನಯನ ಅವರ ಮಾತು. ತುಂಬಾನೇ ಎಂಜಾಯ್ ಮಾಡಿದ್ದೀನಿ ಈ ಕನ್ವರ್ಸೇಷನ್ನ. ಹೋಪ್ಫುಲಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.